ಹಲೋ ಫ್ರೆಂಡ್ಸ್, ನಿಮ್ಮ MS ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಶಾರ್ಟ್ WS ಸೆಂಟೆನ್ಸ್ಗಳನ್ನು ಕಲಿಯಲಿದ್ದೇವೆ. ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಹಾಗಾದರೆ ನಮ್ಮ ಇವತ್ತಿನ ಈ ವಿಡಿಯೋನ ಪ್ರಾರಂಭಿಸೋಣ. ಮೊದಲ ವಾಕ್ಯ ಎಲ್ಲಿಂದ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಫ್ರಾಮ್ ವೇರ್ ಅಂತ ಹೇಳ್ತೀವಿ. ಫ್ರಾಮ್ ವೇರ್. ನೆಕ್ಸ್ಟ್ ಸೆಂಟೆನ್ಸ್ ಏತಕ್ಕಾಗಿ. ಇದನ್ನು ಇಂಗ್ಲಿಷ್ನಲ್ಲಿ ಫಾರ್ ವಾಟ್ ಅಂತ ಹೇಳ್ತೀವಿ. ಫಾರ್ ವಾಟ್. ಏತಕ್ಕಾಗಿ. ಫಾರ್ ವಾಟ್. ನೆಕ್ಸ್ಟ್ ಸೆಂಟೆನ್ಸ್ ಮತ್ತೇನಾದರೂ. ಮತ್ತೇನಾದರೂ. ಇದನ್ನು ಇಂಗ್ಲಿಷ್ನಲ್ಲಿ ಎನಿಥಿಂಗ್ ಎಲ್ಸ್. ಎನಿಥಿಂಗ್ ಎಲ್ಸ್. ಮತ್ತೇನಾದರೂ. ಎನಿಥಿಂಗ್ ಎಲ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಅಲ್ಲಿ ಏನಾಗುತ್ತಿದೆ. ಅಲ್ಲಿ ಏನಾಗುತ್ತಿದೆ. ಇದನ್ನು ಇಂಗ್ಲಿಷ್ನಲ್ಲಿ ವಾಟ್ ಈಸ್ ಅಪ್ ದೇರ್. ವಾಟ್ ಈಸ್ ಅಪ್ ದೇರ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತಿದೆ. ವಾಟ್ ಈಸ್ ಅಪ್ ದೇರ್. ನೆಕ್ಸ್ಟ್ ಎಲ್ಲಿವರೆಗೆ. ಇದನ್ನು ಇಂಗ್ಲಿಷ್ನಲ್ಲಿ ಟಿಲ್ ವ್ಯಾನ್. ಟಿಲ್ ವ್ಯಾನ್. ಎಲ್ಲಿವರೆಗೆ. ಟಿಲ್ ವೆನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತೆ ಯಾವಾಗ. ಇದನ್ನು ಇಂಗ್ಲಿಷ್ನಲ್ಲಿ ದೆನ್ ವೆನ್ ಅಂತ ಹೇಳ್ತೀವಿ. ದೆನ್ ವೆನ್. ಮತ್ತೆ ಯಾವಾಗ. ದೆನ್ ವೆನ್. ನೆಕ್ಸ್ಟ್ ಸೆಂಟೆನ್ಸ್ ಏನಾಯಿತು. ವಾಟ್ ಹ್ಯಾಪಂಡ್. ಏನಾಯಿತು. ವಾಟ್ ಹ್ಯಾಪಂಡ್. ನೆಕ್ಸ್ಟ್ ಸೆಂಟೆನ್ಸ್ ಈಗೇನು. ಇದನ್ನು ಇಂಗ್ಲಿಷ್ನಲ್ಲಿ ವಾಟ್ ನಾವ್. ವಾಟ್ ನಾವ್. ಈಗೇನು. ವಾಟ್ ನಾವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ನೀವು ಹೇಗಿದ್ದೀರಾ. ಇದನ್ನು ಇಂಗ್ಲಿಷ್ನಲ್ಲಿ ಹೌ ಆರ್ ಯು. ಹೌ ಆರ್ ಯು ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ಇಲ್ಲಿ ತನಕ. ಇದನ್ನು ಇಂಗ್ಲಿಷ್ನಲ್ಲಿ ಟಿಲ್ ನಾವ್. ಟಿಲ್ ನಾವ್. ಇಲ್ಲಿ ತನಕ. ಟಿಲ್ ನಾವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ಎಷ್ಟು ದಿನ ಅಥವಾ ಎಷ್ಟು ದೂರ. ಇದನ್ನು ಇಂಗ್ಲಿಷ್ನಲ್ಲಿ ನಾವು ಹೌ ಲಾಂಗ್ ಅಂತ ಹೇಳ್ತೀವಿ. ಹೌ ಲಾಂಗ್ ಅಂದರೆ ಎಷ್ಟು ದಿನ ಅಥವಾ ಎಷ್ಟು ದೂರ. ನೆಕ್ಸ್ಟ್ ಸೆಂಟೆನ್ಸ್ ಯಾಕಿಲ್ಲ. ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕಾದ್ರೆ ವೈ ನಾಟ್ ಅಂತ ಕೇಳ್ತೀವಿ. ವೈ ನಾಟ್. ಯಾಕಿಲ್ಲ. ವೈ ನಾಟ್. ನೆಕ್ಸ್ಟ್ ಎಷ್ಟು ಸಮಯದವರೆಗೆ. ಫಾರ್ ಹೌ ಮಚ್ ಟೈಮ್. ಎಷ್ಟು ಸಮಯದವರೆಗೆ. ಫಾರ್ ಹೌ ಮಚ್ ಟೈಮ್. ನೆಕ್ಸ್ಟ್ ಸೆಂಟೆನ್ಸ್ ಯಾರಿಗಾಗಿ. ಇದನ್ನು ಇಂಗ್ಲಿಷ್ನಲ್ಲಿ ಫಾರ್ ಹೂಮ್ ಅಂತ ಹೇಳ್ತೀವಿ. ಫಾರ್ ಹೂಮ್. ಯಾರಿಗಾಗಿ. ಫಾರ್ ಹೂಮ್. ನೆಕ್ಸ್ಟ್ ಎಷ್ಟು. ಹೌ ಮಚ್ ಅಥವಾ ಹೌ ಮೆನಿ. ಎಷ್ಟು. ಹೌ ಮೆನಿ ಅಥವಾ ಹೌ ಮಚ್. ನೆಕ್ಸ್ಟ್ ಸೆಂಟೆನ್ಸ್ ಎಲ್ಲಿಂದ. ಇದನ್ನು ಇಂಗ್ಲಿಷ್ನಲ್ಲಿ ಫ್ರಾಮ್ ವೇರ್. ಫ್ರಾಮ್ ವೇರ್. ಎಲ್ಲಿಂದ. ಫ್ರಾಮ್ ವೇರ್. ನೆಕ್ಸ್ಟ್ ಏನಾಯಿತು. ವಾಟ್ ಈಸ್ ಹ್ಯಾಪಂಡ್. ವಾಟ್ ಈಸ್ ಹ್ಯಾಪಂಡ್. ಏನಾಯಿತು. ವಾಟ್ ಈಸ್ ಹ್ಯಾಪಂಡ್. ನೆಕ್ಸ್ಟ್ ಸೆಂಟೆನ್ಸ್ ಹೇಗಿದ್ದೀಯಾ. ಹೌ ಆರ್. ಹೇಗಿದ್ದೀಯಾ. ಹೌ ಆರ್. ನೆಕ್ಸ್ಟ್ ಹೇಗಿದ್ದೀರಿ. ಇದನ್ನು ಇಂಗ್ಲಿಷ್ನಲ್ಲಿ ಹೌ ವೇರ್. ಹೌ ವೇರ್. ಹೇಗಿದ್ದೀರಿ. ಹೌ ವೇರ್. ನೆಕ್ಸ್ಟ್ ನಾನು ಹೋಗಬಹುದಾ. ಇದನ್ನು ಇಂಗ್ಲಿಷ್ನಲ್ಲಿ ಮೇ ಐ ಗೋ ಅಂತ ಹೇಳ್ತೀವಿ. ಮೇ ಐ ಗೋ. ನಾನು ಹೋಗಬಹುದಾ. ಮೇ ಐ ಗೋ. ನೆಕ್ಸ್ಟ್ ಸೆಂಟೆನ್ಸ್ ನಾನು ಬರಬಹುದಾ. ಈ ರೀತಿ ಇಂಗ್ಲೀಷ್ನಲ್ಲಿ ಕೇಳಬೇಕಾದ್ರೆ ನಾವು ಈ ರೀತಿ ಹೇಳ್ತೀವಿ ಮೇ ಐ ಕಮ್. ಮೇ ಐ ಕಮ್. ನಾನು ಬರಬಹುದಾ. ಮೇ ಐ ಕಮ್. ನೆಕ್ಸ್ಟ್ ಯಾರಿದ್ದೀರಿ. ಹೂ ಈಸ್. ಯಾರಿದ್ದೀರಿ. ಹೂ ಈಸ್. ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.